ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಲ್ಟಿಗ್ರೈನ್ ದೋಸೆ ಅಂದರೆ ಬೇರೆ ಬೇರೆ ಕಾಳುಗಳು, ವಿವಿಧ ಕಾಳುಗಳು ಹಾಕಿಬಿಟ್ಟು ದೋಸೆ ಮಾಡೋವಂಥದ್ದು. ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ಹೆಸರು ಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕಾಲು ಲೋಟದಷ್ಟು ಆಯಿತಾ. ಅದಷ್ಟು ಪ್ಲಸ್ ಒಂದು 4 ಕಾಳು ಮೆಂತ್ಯ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಇದು ಅಕ್ಕಿ ನೋಡಿ, ನಾನು ಸಾಂಬಾರ್ದು ಹಿಟ್ಟು ಮಾಡಿಸ್ಕೊಂಡಾಗ ಮೇಲ್ಗಡೆ ಅಕ್ಕಿ ಹಾಕಿ ಇದು ಮಾಡ್ಕೊಳ್ತೀವಲ್ಲ ಮಿಷನ್ಗೆ, ಆ ಅಕ್ಕಿ ಇದು. ಅದರೊಳಗಡೆ ಎಲ್ಲ ಮಸಾಲೆ ಎಲ್ಲ ಇದೆ. ಸೊ ಅದನ್ನೇ ಇವಾಗ ನೆನೆ ಹಾಕ್ಬಿಡ್ತೀನಿ. ಅಕ್ಕಿ ಜೊತೆಗೆ ಅದನ್ನೇ ನೆನೆ ಹಾಕ್ತೀನಿ ಇವಾಗ. ಇದೆಲ್ಲ ಸೇರಿ ಒಂದೊಂದೂವರೆ ಲೋಟ, ದೊಡ್ಡ ಲೋಟದಲ್ಲಿ 1 ಲೋಟದಷ್ಟಾಗಿದೆ, ಒಂದೂವರೆ ಲೋಟದಷ್ಟಾಗಿದೆ. ಈಗ ಅದಕ್ಕೆ 2 ಲೋಟದಷ್ಟು ಅಕ್ಕಿ ಹಾಕ್ತೀನಿ. ಈಗ ನೋಡಿ, ಇದನ್ನು ಹಾಗೆ ನೆನೆ ಹಾಕ್ಬಿಡ್ತೀನಿ ಇವಾಗ. ಈ ಮಸಾಲೆ ಇರೋದ್ರಿಂದ ಇದನ್ನು ತೊಳ್ಕೊಳ್ತಾ ಇಲ್ಲ, ಹಾಗೆ ನೆನೆ ಹಾಕ್ತಾಯಿದ್ದೀನಿ. ಇಲ್ಲದೆ ಹೋಗಿದ್ರೆ ಅಕ್ಕಿ ಕೂಡ ಅದರೊಳಗೆ ಹಾಕಿ ತೊಳ್ಕೊಂಡು ನೆನೆ ಹಾಕ್ತಾಯಿದ್ದೆ. ನೋಡಿ, ಈಗ 2 ಲೋಟ ಅಕ್ಕಿ ಹಾಕಿದ್ದೀನಿ. ಈಗ ಇದೊಂದು ಬೆಳಗ್ಗೆ ನೆನೆ ಹಾಕಿದ್ರೆ ಸಾಯಂಕಾಲ ತನಕ ನೆನ್ಕೊಳ್ಳಿ. ಈಗ ಸಂಜೆ ಮೇಲೆ ಇದ್ರದ್ದು ಹಿಟ್ಟು ರುಬ್ಬಿಡ್ತೀನಿ. ಅದಕ್ಕೂ ಒಂದು ಸ್ವಲ್ಪ ಮಸಾಲೆಗಳು ಹಾಕಬೇಕು, ಅದನ್ನು ತೋರಿಸ್ತೀನಿ ನಿಮಗೆ ಏನೇನು ಹಾಕಬೇಕು ಅಂತ. ನೋಡಿ, ಅದು ಧನಿಯಾ ಎಲ್ಲ ತೇಲ್ತಾ ಇದೆ, ಧನಿಯಾ ಜೀರಿಗೆ ಎಲ್ಲ ಅದು ಮಿಷಿನ್ಗೆ ಹಾಕ್ಸಿದ್ನಲ್ಲ ಅದಿದು. ಈಗ ಬೆಳಗ್ಗೆ ನೆನೆ ಹಾಕಿದ್ದೀನಿ. ಈಗ ಸಂಜೆ ತನಕ ಇದು ನೆನ್ಕೊಳ್ಳೋದು ಚೆನ್ನಾಗಿ ನೆನೀಲಿ. ಅದೇ ಧನಿಯಾ ಕಾಳು ನೋಡಿ, ಧನಿಯಾ ಜೀರಿಗೆ ಎಲ್ಲ ಅದು ತೇಲ್ತಾ ಇದೆ. ಅದಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ, ಟೇಸ್ಟ್ ಕೊಡುತ್ತೆ, ಏನು ತೊಂದರೆ ಇಲ್ಲ. ಮಸಾಲೆ ಇದೆ ಅಂತಲೇ ಅದೇ ಅಕ್ಕಿ ಹಾಕಿದ್ದೀನಿ, ನೆನೆ ಹಾಕಿರೋದು ನಾನು. ಈಗ ನೋಡಿ, ಇವಾಗ ಇದಕ್ಕೊಂದು ಮಸಾಲೆ ಬೇಕು, ಅದು ರೆಡಿ ಮಾಡ್ಕೊಳ್ಳೋಣ. ಏನಪ್ಪ ಅಂದರೆ ತೆಂಗಿನಕಾಯಿ, ಜೀರಿಗೆ, ಮೆಣಸಿನ್ಕಾಯಿ, ಹಸಿ ಈರುಳ್ಳಿ, ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ದೋಸೆ ಜೊತೆಗೆ ರುಬ್ಕೊಳ್ಳೋಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿರೋದು. ಈಗ ಕಾಯೆಲ್ಲನೂ ದಪ್ಪ ಚೂರು ಮಾಡ್ಕೊಂಡಿರೋದ್ರಿಂದ ಫಸ್ಟ್ ಅದನ್ನೇ ಮಿಕ್ಸರ್ಗೆ ಹಾಕ್ಕೊಂಬಿಡೋಣ, ತರಕಾರಿ ರುಬ್ಕೊಂಡು ಆಮೇಲೆ ಅಕ್ಕಿ ಹಾಕೋಣ. ನೋಡಿ, ಬೇಳೆ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ. ಈಗ ಸಂಜೆ ರುಬ್ತಾ ಇರೋದು ನಾನೀಗ. ಫಸ್ಟ್ ಇದನ್ನೇ ಮಿಕ್ಸರ್ಗೆ ಹಾಕ್ಕೊಂಬಿಡ್ತೀನಿ. ಈಗ ಮಿಕ್ಸರ್ಗೆ ಹಾಕ್ಕೊಂಡು ತರಕಾರಿ ರುಬ್ಕೊಂಡ್ಮೇಲೆ ಅಕ್ಕಿ ಹಾಕಿ ಅದನ್ನು ಆಮೇಲೆ ನೈಸಾಗಿ ರುಬ್ಕೋಬೇಕು. ಅದನ್ನು ಎಲ್ಲವೂ ದಪ್ಪ ಇರೋದ್ರಿಂದನೇ ಫಸ್ಟ್ ಅದನ್ನೇ ರುಬ್ಕೊಂಡ್ಬಿಡ್ತಾಯಿದ್ದೀನಿ ಇವಾಗ. ನೋಡಿ, ಇವಾಗ ತರಕಾರಿ ರುಬ್ಕೊಂಬಂದಿದ್ದೀನಿ. ಆಮೇಲೆ ಹಾಗೆ ಅಕ್ಕಿನೂ ಹಾಕ್ಬಿಟ್ರೆ ಕಾಯಿ ಸವಿಯಲ್ಲ, ಅದಕ್ಕೆ ಅದನ್ನೇ ಫಸ್ಟ್ ರುಬ್ಕೊಂಬಂದ್ಬಿಟ್ಟಿದ್ದೀನಿ ಇವಾಗ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ಆ ನೀರೆಲ್ಲ ವೇಸ್ಟ್ ಮಾಡಬಾರ್ದು, ಇದಕ್ಕೆ ಹಾಕ್ಕೊಂಬೇಡ. ಅದಕ್ಕೆ ನಾನು ತುಂಬ ನೀರು ಹಾಕಿ ನೆನೆ ಹಾಕಿರಲಿಲ್ಲ. ಈಗ ಅಲ್ಲಿರೋಷ್ಟು ನೀರು ಈಗ ಇದಕ್ಕೆ ನನಗೆ ದೋಸೆಗೆ ಬೇಕಾಗುತ್ತೀಗ, ಹಿಟ್ಟು ರುಬ್ಬಕ್ಕೆ ಬೇಕಾಗುತ್ತೀಗ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಈಗ ನೋಡಿ, ಹಿಟ್ಟು ಈ ಥರ ಇದೆ ನೋಡಿ. ಉಪ್ಪು ಹಾಕ್ಬಿಟ್ಟು ಇಟ್ಬಿಡೋಣ. ಇದನ್ನು ಬೆಳಗ್ಗೆ ಮಾಡ್ಕೊಳ್ಳೋದು ದೋಸೆ. ಇದ್ರ ಜೊತೆಗೆ ಚಟ್ನಿ ಮಾಡಿಕೊಂಡು, ತುಪ್ಪ ಹಾಕ್ಕೊಂಡು ದೋಸೆ ಮಾಡ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಬೆಳಗ್ಗೆ ಈಗ ನಾನು ದೋಸೆ ಹಿಟ್ಟು ತಗೊಂಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದನ್ನು ತೆಳ್ಳಗೆ ಬೇಕಾದ್ರೂ ಇಕ್ಕೋಬೋದು, ತುಂಬ ತೆಳ್ಳಗೂ ಬರುತ್ತೆ ಇದು. ಗಟ್ಟಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಈ ದೋಸೆ ಹಿಟ್ಟನ್ನ. ನೋಡಿ, ಇಷ್ಟೇ ತೆಳ್ಳಗೆ ಇದನ್ನು ದೋಸೆ ಇದು ಮಾಡ್ಕೋಬೋದು, ಹರಡ್ಕೋಬೋದು ಇದನ್ನು. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಇದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಕಾಳುಗಳೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದಿದು. ಯಾವಾಗಲಾದ್ರೂ ಒಮ್ಮೆ ಮಾಡ್ಕೊಂಡು ತಿನ್ಬೋದು ಇದನ್ನು. ನೀವು ಟ್ರೈ ಮಾಡಿ ಆಯಿತಾ.
ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರದ್ದು ದೋಸೆದು. ಇದಕ್ಕೇನು ಚಟ್ನಿನೂ ಬೇಕು ಅಂತಲೇ ಏನೋ ಒಂದು ಸಲ, ಯಾಕಂದರೆ ಖಾರ ಗಿರ ಎಲ್ಲ ಹಾಕಿರೋದ್ರಿಂದ ನೀವು ಹಾಗೇನೂ ತುಪ್ಪ ಮೇಲ್ಗಡೆ ಮತ್ತೆ ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ಬೋದು ಇದನ್ನು. ನೀವು ಮಾಡ್ಕೊಂಡು ತಿನ್ನಿ. ಓಕೆನಾ? ಥ್ಯಾಂಕ್ ಯು.